ರಾಜಕೀಯ ಷಡ್ಯಂತ್ರದ ಆರೋಪ, ಮಲ್ಲಿಕಾರ್ಜುನ್ ಮುತಿಯಾ ವಿರುದ್ಧದ ಅಪಪ್ರಚಾರ ಖಂಡನೆ, ಪೋಕ್ಸೋ ಪ್ರಕರಣ ತಕ್ಷಣ ಹಿಂಪಡೆಯಲಿ. ಬಸವರಾಜ್ ಪಾಟೀಲ್ ಆಗ್ರಹ. ರಾಜಕೀಯ ಷಡ್ಯಂತ್ರದ ಹಿನ್ನೆಲೆಯಲ್ಲಿ ದೈವ ಸಂಭೂತರಾಗಿ ಗುರುತಿಸಿಕೊಂಡಿರುವ ಮಲ್ಲಿಕಾರ್ಜುನ್ ಮುತಿಯಾ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಸಲಾಗುತ್ತಿದೆ. ಈ ಸಂಬಂಧ ಗೋಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪೋಕ್ಸೋ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು, ಇಲ್ಲದಿದ್ದರೆ ಜೇವರ್ಗಿ ಬಂದ್ಗೆ ಕರೆ ನೀಡಲಾಗುವುದು ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ್ ಪಾಟೀಲ್ ಎಚ್ಚರಿಕೆ ನೀಡಿದರು. ಶುಕ್ರವಾರ ಜೇವರ್ಗಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಮಲ್ಲಿಕಾರ್ಜುನ್ ಮುತಿಯಾ ಭಕ್ತಾದಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಬಸವರಾಜ್ ಪಾಟೀಲ್, ಒಬ್ಬ ದೈವ ಸಂಭೂತರನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಅಪಪ್ರಚಾರ ಮಾಡಲಾಗುತ್ತಿದೆ. ಇದಕ್ಕೆ ಸ್ಪಷ್ಟವಾದ ರಾಜಕೀಯ ಕೈವಾಡವಿದೆ. ಈ ರೀತಿಯ ಕೃತ್ಯಗಳು ಸಮಾಜದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿವೆ ಎಂದು ಆರೋಪಿಸಿದರು. ಪೋಕ್ಸೋ ಪ್ರಕರಣದ ಹಿನ್ನೆಲೆಯ ಕುರಿತು ಸ್ಪಷ್ಟನೆ ನೀಡಿದ ಅವರು, ಬಾಲಕಿಯ ತಂದೆ ತಾಯಿಗಳೇ ಮುತಿಯಾ ಅವರು ತಮ್ಮ ಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಆಹ್ವಾನದ ಮೇರೆಗೆ ಮನೆಗೆ ಬಂದಿದ್ದಾರೆ ಎಂದು ಹೇಳಿರುವಾಗಲೂ ಇದನ್ನು ತಿರುಚಿ ವಿಡಿಯೋ ಹರಿಬಿಡಲಾಗಿದೆ. ಸೂಕ್ತ ಹಾಗೂ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಪ್ರಕರಣವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸಭೆಯಲ್ಲಿ ಮಾತನಾಡಿದ ಶರಣು ತಳವಾರ್, ತಂದೆ ಮಗಳ ಬಾಂಧವ್ಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ವಿಷಯವನ್ನ ನಿರ್ಮಿಸಲಾಗುತ್ತಿದೆ. ನಾವು ಸಂಪೂರ್ಣವಾಗಿ ಮುತಿಯಾ ಅವರ ಪರವಾಗಿದ್ದೇವೆ. ಪ್ರಕರಣ ಹಿಂಪಡೆಯದಿದ್ದರೆ ಜೇವರ್ಗಿ ಬಂದ್ಗೆ ಕರೆ ನೀಡಲಾಗುತ್ತದೆ. ಇದಕ್ಕೂ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದರೆ ಜೇವರ್ಗಿಯಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿ ಕಚೇರಿ ಮುತ್ತಿಗೆ ಹಾಕಿ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ಜೈನಾಪುರ್, ಪ್ರಕಾಶ್ ನೈಕೋಡಿ, ವಿಜಯಕುಮಾರ್ ನೈಕೋಡಿ, ಹನುಮಂತ ನೈಕೋಡಿ ಹಾಗೂ ಅನಿಲ್ ಕುಮಾರ್ ಘಂಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಪುರ ತಾಲೂಕಿನ ಮಾಲ್ರೋಜ ಒಂದು ದೇವಸ್ಥಾನದ ಪೂಜ್ಯರ ನಮ್ಮ ಮಲ್ಲಿಕಾರ್ಜುನ ಗುರುಗಳ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಕೇಸ್ ಮಾಡಿದ್ದಾರೆ. ಆ ಒಂದು ಕೇಸನ್ನು ತಕ್ಷಣ ಆ ಒಂದು ಮಕ್ಕಳಿಗೆ ಯಾರೇ ಕಂಪ್ಲೇಂಟ್ ಮಾಡಲಿ ವಿಡ್ರಾ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಮಕ್ಕಳು ದೇವರ ಸಮಾನ. ಇವತ್ತು ಆ ಒಂದು ಮಠದಲ್ಲಿ ಮಕ್ಕಳಿಗೆ ಒಂದು ಮುದ್ದಾಡುವಂಥ ಒಂದು ಸನ್ನಿವೇಶವನ್ನು ಜಾಲತಾಣಗಳಲ್ಲಿ ಅರಿಬಿಟ್ಟು ಇವತ್ತು ಪೂಜ್ಯರ ಮೇಲೆ ಕಳಂಕ ತರುವಂಥ ಕೆಲಸ ಇವತ್ತು ಅನೇಕ ಷಡ್ಯಂತ್ರದಿಂದ, ರಾಜಕೀಯ ಷಡ್ಯಂತ್ರದಿಂದ ಮಾಡ್ತಾಯಿದ್ದಾರೆ. ಆ ರಾಜಕೀಯ ಷಡ್ಯಂತ್ರದಿಂದ ದೂರು ದಾಖಲು ಮಾಡಿ ಇವತ್ತು ಪೂಜ್ಯರ ಮೇಲೆ ಇಂಥ ಒಂದು ಕೇಸ್ ದಾಖಲು ಮಾಡಿದರೆ ಶೀಘ್ರದಲ್ಲೇ ಯಾರೇ ಕೇಸ್ ದಾಖಲು ಮಾಡಲಿ ಆ ಕೇಸನ್ನು ವಿಡ್ರಾ ಮಾಡ್ಕೋಬೇಕಂತೇಳಿ ನಾನು ನಮ್ಮೆಲ್ಲ ತಾಲೂಕಿನ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಇಂಥ ಒಂದು ದಾಖಲೆ, ಯಾಕಂದ್ರೆ ಮಕ್ಕಳನ್ನು ಮುದ್ದಾಡೋಂಥದ್ದು ಪ್ರೀತಿಯಿಂದ ಇವತ್ತು ಯಾವುದೇ ಥರ ನಮ್ಮ ಮಕ್ಕಳನ್ನು ಮುದ್ದಾಡೋಂಥ ಸಂದರ್ಭದಲ್ಲಿ ಬೇರೆ ರೀತಿ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪೂಜ್ಯರು ಆ ಒಂದು ಎಲ್ಲ ಸಮ್ಮುಖದಲ್ಲಿ ಹೌದಪ್ಪ ಒಂದು ಕೋಣೆಯಲ್ಲಿ ಕುಂತು ಆ ರೀತಿ ಮಕ್ಕಳನ್ನು ಮುದ್ದಾಡಿದ್ರೆ ಅಂದ್ರೆ ಅದಕ್ಕೆ ನಾವು ಲೈಂಗಿಕ ಏನು ಸಮಸ್ಯೆ ಕೊಡ್ಬೋದು. ಆದರೆ ಇವತ್ತು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮಕ್ಕಳನ್ನು ಎತ್ತುಕೊಂಡು ಮುದ್ದಾಡುವಂಥ ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶವನ್ನು ಜಾಲತಾಣಗಳಲ್ಲಿ ಹರಿಬಿಟ್ಟು ಪೂಜ್ಯರ ಮೇಲೆ ಪೋಸ್ಕೋ ಕಾಯ್ದೆಯಲ್ಲಿ ಕೇಸ್ ಮಾಡಿದರೆ ತಕ್ಷಣ ಇಂಥ ಒಂದು ಕೇಸನ್ನು ವಿಡ್ರಾ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್, ತಾವು ಹೇಳ್ತಾ ಇದ್ದೀರಿ ರಾಜಕೀಯ ಷಡ್ಯಂತ್ರದಿಂದ ಈ ರೀತಿ ಸಾಮಾಜಿಕ ಜಾಲತಾಣದ ಹರಿಬಿಡ್ತಾ ಇದ್ದಾರೆ ವಿಡಿಯೋ ಅಂತ ಹೇಳ್ತಾ ಇದ್ದೀರಿ. ಸ್ವಯಂ ಘೋಷಿತ ದೇವಮಾನವ ಅಂತೇಳಿ ಅವರು ಬಿಂಬಿಸ್ತಾ ಇದ್ದಾರೆ, ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವು? ಸಹಜವಾಗಿ ಎಲ್ಲರಿಗೂ ನೋವು ಉಂಟಾಗ್ತದೆ. ಈ ರೀತಿ ಜಾಲತಾಣಗಳಲ್ಲಿ ಮಕ್ಕಳನ್ನು ಮುದ್ದಾಡುವಂಥ ಸನ್ನಿವೇಶಗಳು ಬಿಟ್ಟಾಗ ಯಾರಿಗೇ ಆಗಲಿ ನೋವಾಗ್ತದೆ. ಆದರೆ ಅವರು ಎಲ್ಲ ಸಮ್ಮುಖದಲ್ಲಿ, ಇವತ್ತು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮಕ್ಕಳನ್ನ ಎತ್ತುಕೊಂಡು ಮುದ್ದಾಡಿದ್ದಾರೆ. ಇದಕ್ಕೆ ನಾವು ರಾಜಕೀಯನೇ ಅನ್ಬೇಕಾಗ್ತದೆ. ಯಾಕಂದರೆ ಅವರು ಬೆಳೀತಾ ಇದ್ದಾರೆ, ಆ ಒಂದು ಭಾಗದಲ್ಲಿ ಮಠ ಬೆಳೀತಾ ಇದೆ, ಅವ್ರು ನಡೆದಾರುವಂಥ ದೇವರಂತಕ್ಕಂಥ ಕಲ್ಪನೆಯನ್ನು ಎಲ್ಲ ಭಕ್ತರು ಬಿಂಬಿಸ್ಕೊಂಡಿದ್ದಾರೆ. ಅಂದರೆ ಭಕ್ತರ ಕಲ್ಪನೆಯಲ್ಲಿ ದೈವ ಸಂಭೂತರಾಗಿದ್ದಾರೋ ಅಥವಾ ಸ್ವಯಂ ಘೋಷಿತವಾಗಿ ದೈವ ಸಂಭೂತರಾಗಿದ್ದಾರೋ? ಸ್ವಯಂ ಘೋಷಿತ ಇಲ್ಲ, ಭಕ್ತರ ಒಂದು ಇದರಲ್ಲಿ ಅವರು ದೇವಮಾನವರಾಗಿರುವಂಥ ಮಹಾಲ್ರೋಜ ಅವರು ಏನು ಇವತ್ತು ಅವರ ಮ್ಯಾಗೆ ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಆರೋಪವನ್ನು ಇವತ್ತು ಬಿಂಬಿಸ್ತಾ ಇದ್ದಾರೆ. ಇವತ್ತು ಆ ಆರೋಪಗಳನ್ನು ಇವತ್ತು ಸೂಕ್ತ ತನಿಖೆ ಮಾಡಬೇಕಾಗಿತ್ತು. ಎಲ್ಲೋ ಅಧಿಕಾರಿಗಳು ಒಂದು ದುಡುಕಿದ್ದಾರೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಇವತ್ತು ಈ ಸಮಾಜದಲ್ಲಿ
ಅಧಿಕಾರಿಗಳಂದ್ರೆ ಇವತ್ತು ಅಧಿಕಾರಿಗಳನ್ನ ನಂಬಿ ಇವತ್ತು ಜನರು ಬದುಕ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಕೂಡ ಇವತ್ತು ರಾಜಕೀಯರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಲಕ್ಷಾಂತರ ಜನ ಭಕ್ತರನ್ನು ಹೊಂದಿರತಕ್ಕಂಥ ಮಾಲ್ ರೋಜಾ ಮತ್ತವ್ರ ಬಗ್ಗೆ ಇವತ್ತು ಅವಹೇಳನಕಾರಿಗಳನ್ನು ಮಾತುಗಳನ್ನು ಆಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ತಂದೆ ಮಕ್ಕಳ ಸಂಬಂಧಗಳನ್ನು ಇವತ್ತು ಕಿರಿಚಿ ಅದಕ್ಕೆ ವ್ಯಾಲ್ಯೂ ಇಲ್ಲದಂಥದ್ದೊಂದು ಈ ಸಮಾಜದಲ್ಲಿ ತಂದಿಟ್ಟರ. ಅದಕ್ಕೆ ಇವತ್ತು ಏನೇ ಮಾಡಿದ್ರು ಈ ರಾಜ್ಯ ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆದವರಿಗೆ ಒಂದು ನಾವು ಈ ಲಕ್ಷಾಂತರ ಮಾಲ್ ರೋಜಾ ಭಕ್ತರ ಕಡೆಯಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವರು ಆ ಮಗಳನ್ನು ಹೊತ್ಕೊಂಡಿದ್ದು ಆ ರೂಮಲ್ಲಿ ಒಂದು 20 ಜನಸಂಖ್ಯೆ ಇತ್ತು. ತಂದೆ ತಾಯಿ ಎದುರಿಗೆ ಆ ರೀತಿ ಮಾಡೋಕ್ಕೆ ಯಾರಿಂದರೂ ಸಾಧ್ಯನಾ? ಯಾರ ಮಕ್ಕಳಾದರೂ ಎದುರು ತಂದೆ ತಾಯಿ ಮಗನ ಮುತ್ತೆಯನ್ನು ಎದುರು ಕೊಟ್ಟು ಆ ರೀತಿ ಬಿಂಬಿಸೋಕ್ಕೆ ಸಾಧ್ಯನಾ? ಇವತ್ತೇನು ಸುಳ್ಳು ಹರಿಬಿಟ್ರ ಆ ವಿಚಾರವನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ, ಅಧಿಕಾರಿಗಳನ್ನು ಖಂಡಿಸ್ತೀವಿ. ಇವತ್ತು ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ, ಅಂಥ ಸ್ವಾಮೀಜಿಗಳನ್ನು ಯಾರು ಬಿಡ್ಲಕ್ಕೆ ಹೋಗ್ಬಿಡ್ರಿ. ಇವತ್ತು ಯಾರೇ ಇರ್ಲಕ್ಕೆ ಇವತ್ತು ಸಮಾಜವನ್ನು ಸೃಷ್ಟಿ ಮಾಡಿ ಸಮಾಜ ಹಾಳು ಮಾಡ್ತಕ್ಕಂಥ ಸ್ವಾಮಿಗಳನ್ನು ಬಿಟ್ಟಿರಿ. ಇವತ್ತು ಶಾಪುರದಲ್ಲಿ ಎಲ್ಲೋ ಮಹಿಳೆ ಮತ್ತು ಮೊನ್ನೆ ಹಾಸ್ಟೆಲ್ಗಳಲ್ಲಿ ರೇಪ್ಗಳಾಗಿ 9ನೇ ಹುಡುಗಿ ರೇಪ್ಗಳಾಗಿದೆ. ಅವರೆಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನೀವು? ಅವ್ರನ್ನೆಲ್ಲ ನಡೀತಕ್ಕಂಥ ಘಟನೆಗಳನ್ನು ಬಿಟ್ಟು ಇರ್ಲಾರ್ದ ಘಟನೆಗಳನ್ನು ತನಿಖೆ ಮಾಡ್ತಕ್ಕಂಥ ಇವತ್ತು ಮಕ್ಕಳ ಮತ್ತು ಮಹಿಳೆಯರವರು ಇವತ್ತು ಕೂಡಲೇ ಕ್ರಮ ತಗೋಬೇಕು. ಆ ಮುತ್ತೇನ ಕೇಸ್ ವಾಪಸ್ ತಗೋಬೇಕು. ಇಲ್ಲ ಅಂದ್ರೆ ಲಕ್ಷಾಂತರ ಜನ ಭಕ್ತಾದಿಗಳೇನಿದ್ದೀವಿ ಇವತ್ತು ಜೇವರ್ಗಿ ಮತ್ತು ಕಲಬುರಗಿ ಇವೆಲ್ಲ ಸೇರಿ ನಾವು ಈ ನಿಮ್ಮ ಆಫೀಸ್ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಹೋರಾಟ ನಿರಂತರವಾಗಿರುತ್ತೋ ಅಥವಾ ನಮ್ಮ ಮಾತ್ರ? ನಾವು ಜೇವರಿಗೆ ಬಂದು ಮಾಡ್ತೀವಿ. ಆ ನಂತರ ಪಾದಯಾತ್ರೆ ಮುಖಾಂತರ ಯಾತ್ರಿ ಏನು ಜಿಲ್ಲಾ ಕಚೇರಿ ಇದೆ